என்னடா நான் நான் பிரஸ்கார வந்துக்கிறேன். நல்லா பிடி கேமரா அதெல்லாம் என்னத்துக்கு தூக்கின்னு போயிட்டு என்னையா இப்போத்திட்டு பார்க்கலாம். சரி இப்போத்திட்டு வா, எதிர்கா திட்டு பின்னாடி நின்று திட்டுறது யாரையும் இல்லைன்னா தெரியாது அப்படியே பின்னாடி திட்டுற எல்லாரும் எனக்கு தெரியாத மேனேஜ்மெண்ட் எடுத்த முடிவு இன்னைக்கு பிரேக்ன்ற சிஸ்டம் அதை நாங்க ஒத்துக்கிறது இல்ல வன்மையாக கண்டுகின்றோம். ஒர்க்கிங் கிளாஸ் யூனிட்டி ஒர்க்கர்ஸ் யூனிட்டி நான் பெர்மனன்ட் கோஆர்டினேஷன் கமிட்டி ಏನೇ ಬರಲಿ ರಕ್ತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಥ್ಯಾಂಕ್ ಯು ಕಾಮ್ರೇಡ್ಸ್. அப்படியே வகாருங்க இல்ல வந்து அப்படியே பந்தல் ಸೋಮಪ್ಪ ಅಂತೇಳಿ ಮಾತಾಡ್ತಾ ಇರೋದು. ನಾವು ನಿರಂತರವಾಗಿ ಕೆಲಸಕ್ಕೆ ಯಾವ ರೀತಿ ಬರ್ತೀವೋ ಅದೇ ರೀತಿ ಇವತ್ತು ನಾವು ಕೆಲಸಕ್ಕೆ ಬಂದಿದ್ದೀವಿ. ಆದರೆ ಕೆಲಸಕ್ಕೆ ಬರಬೇಕಾದ್ರೆ ಇಲ್ಲಿ ಗೇಟಲ್ಲಿ ಇವತ್ತು ನಿಮಗೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವರು ಪೊಲೀಸ್ ಅವ್ರನ್ನ ಅಡ್ಡ ಇಟ್ಕೊಂಡು ನಮ್ಮನ್ನು ಕೆಲಸಕ್ಕೆ ಹೋಗಬೇಡಿ ಅಂತೇಳಿ ಹೇಳಿದ್ದಾರೆ. ಯಾಕೆ ಕಾರಣ ಏನಂತ ಹೇಳಿದರೆ ಇವತ್ತು ನಿಮಗೆ ಲೇ ಆಫ್ ಅಂತೇಳಿ ಹೇಳಿದ್ದಾರೆ. ಇದ್ರ ಬಗ್ಗೆ ವರ್ಕರ್ಸು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಿನ್ನೆನೇ ಮಾತಾಡಿದ್ದೀವಿ, ಯಾವುದೇ ರೀತಿ ಲೇ ಆಫ್ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಕೆಯಿಂದ ಹಿಡಿದು ಇಡಿಯಿಂದ ಹಿಡಿದು ಯಾರ್ಯಾರು ಬರ್ತಾರೋ ಎಲ್ಲರ ಜೊತೆನೂ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಬೇಕಾದ್ರೆ ಇಲ್ಲ ಆ ರೀತಿ ಯಾವುದೂ ಇಲ್ಲ, ನೀವು ನೇರವಾಗಿ ಕೆಲ್ಸಕ್ಕೆ ಬನ್ನಿ ಅಂತೇಳಿ ನಿನ್ನೆ ಹೇಳಿದ್ದಾರೆ. ಅದೇ ರೀತಿ ನಾವು ಕೆಲ್ಸಕ್ಕೆ ಬಂದಿದ್ದೀವಿ. ಈಗ ನೇರವಾಗಿ ಇಲ್ಲ ನಿಮಗೆ ಕೆಲಸ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ನ್ಯಾಯನಾ ಅಂತ ಹೇಳ್ಬಿಟ್ಟು ಕಾರ್ಮಿಕರೆಲ್ಲರೂ ಸಹ ಆಡಳಿತ ಮಂಡಳಿ ಜೊತೆ ಕ್ವಶನನ್ನು ರೈಸ್ ಮಾಡಿದ್ದಾರೆ. ಆ ಕ್ವಶನ್ಗೆ ಉತ್ತರ ಸಿಗ್ಬೇಕಂತ ಹೇಳ್ಬಿಟ್ಟು ಈಗ ನಮ್ಮ ಯೂನಿಯನ್ನವರು ಒಳಗಡೆ ಹೋಗಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಆದ ನಂತರ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ. ಆಮೇಲೆ ನೋಡೋಣ.